ಬ್ರೇಕ್ ಆದ್ಮೇಲೆ ಮತ್ತೆ ಕರ್ನಾಟಕ ನ್ಯೂಸ್. ಮೈಸೂರು ಬಳಿ 8 ಕಾಡಾನೆಗಳು ಪ್ರತ್ಯಕ್ಷವಾಗಿವೆ. ಎಚ್ಡಿ ಕೋಟೆ ರಸ್ತೆಯ ರಾಯನಕೆರೆ ಬಳಿಯ ಮೈಸೂರು ಚಿತ್ರವನ್ನ ಫಾರ್ಮ್ ಅಲ್ಲಿ ಆನೆಗಳು ಓಡಾಡ್ತಿವೆ. ತೋಟದಲ್ಲಿ ಕಾಡಾನೆಗಳು ಬೀಡು ಬಿಟ್ಟಿದ್ದು ನಗರಕ್ಕೆ ಬರದಂತೆ ನಾಕಾಬಂದಿ ಹಾಕಲಾಗಿದೆ. ಕಾಡಾನೆಗಳನ್ನ ಪಳಗಿಸಲು ದಸರಾ ಆನೆಗಳನ್ನ ಬಳಸಿಕೊಳ್ಳಲಾಗುತ್ತಿದೆ. ಅಭಿಮನ್ಯು, ಶ್ರೀರಾಮ, ವಿಕ್ರಮ್, ಪ್ರಶಾಂತ್ ಹೆಸರಿನ ಆನೆಗಳನ್ನ ಕರೆಸಿಕೊಳ್ಳಲಾಗಿದೆ. ಆನೆಗಳನ್ನ ಕಾಡಿಗಟ್ಟುವ ಕಾರ್ಯ ಆರಂಭವಾಗಿದೆ. ಇದೇ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಆನೆಗಳನ್ನ ಕಾಡಿಗೆ ಓಡಿಸುವಂತೆ ಆದೇಶಿಸಿದ್ದಾರೆ. ಚಿತ್ರ ಒಂದವರೆಗೂ ಬಂದಿದ್ದಾವೆ ಅಂತ ಹೇಳಿದ್ರು. ನಾನು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತನಾಡಿ ಅದು ಆ ಹುಲಿಗಳು ಮತ್ತು ಆನೆಗಳು ಕಾಡು ಬಿಟ್ಟು ಬರದೇ ರೀತಿಯಲ್ಲಿ ಏನು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಕ್ರಮ ತಗೋಬೇಕು. ಇತ್ತ ತುಮಕೂರು ತಾಲೂಕು ಪೆರಮನಹಳ್ಳಿ ಗ್ರಾಮದ ಕೆರೆಗೆ ರಾತ್ರಿ ಕಾಡಾನೆಗಳು ಲಗ್ಗೆ ಇಟ್ಟಿವೆ. ಸುಮಾರು 6 ಆನೆಗಳು ಕಾಡಿನಿಂದ ನಾಡಿಗೆ ಬಂದಿದ್ದನ್ನ ಕಂಡು ಜನರು ಭಯಭೀತರಾಗಿದ್ದಾರೆ. ಮೊನ್ನೆ ಮಲ್ಲಸಂದ್ರ ಕೆರೆಯಲ್ಲಿದ್ದ ಕಾಡಾನೆಗಳು ರಾತ್ರಿ ತುಮಕೂರು ತಾಲೂಕಿನ ಪೆರಮನಹಳ್ಳಿಗೆ ಆಗಮಿಸಿವೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಅಧಿಕಾರಿಗಳು ಇಲ್ಲೇ ಮೊಕ್ಕಂ ಹೂಡಿದ್ದಾರೆ. ಆನೆಗಳನ್ನ ಕಾಡಿಗೆ ಅಟ್ಟಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ನಡೀತಾ ಇರುವ ವಿಧಾನಮಂಡಲ ಅಧಿವೇಶನದಲ್ಲಿ ಆನೆ ಸಮಸ್ಯೆ ಪ್ರತಿಧ್ವನಿಸಿದೆ. ಕಾಡಾನೆಗಳ ದಾಳಿ ತಪ್ಪಿಸಲು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಸರ್ಕಾರ ನೀಡಿದೆ. ದಾಳಿ ತಪ್ಪಿಸಲು ಸೋಲಾರ್ ಫೆನ್ಸಿಂಗ್ ಅಳವಡಿಕೆಗೆ ಸಬ್ಸಿಡಿ ಕೊಡೋದಾಗಿ ಸದನದಲ್ಲಿ ಅರಣ್ಯ ಸಚಿವ ರಮಾನಾಥ ರೈ ಹೇಳಿದ್ದಾರೆ. ಜನರು ಈಗ ಸರ್ಕಾರ ಏನೇ ಮಾಡಿದ್ರು ಕೂಡ ಸಮಾಧಾನ ಕೆಲವು ಸರಿ ಆಗೋದಿಲ್ಲ. ಅದಕ್ಕಾಗಿ ನಾವು ಅವರ ಖಾಸಗಿ ಜಮೀನಿನಲ್ಲಿ ಇಂಥ ಫೆನ್ಸಿಂಗ್ ಮಾಡ್ತಕ್ಕಂಥದ್ದು ಸೋಲಾರ್ ಫೆನ್ಸಿಂಗ್ ಅದನ್ನು ಸಬ್ಸಿಡಿ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ನಾವಿದ್ದೇವೆ. ಅದಕ್ಕೆ ರೈತರ ಬೇಡಿಕೆಯನ್ನು ಕೂಡ ಇದೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಈ ಸಲ. ಯಾಕಂತ ಹೇಳಿದ್ರೆ ಅವರೇ ಸೋಲಾರ್ ಬಿಲ್ಡಿಂಗ್ ಮಾಡೋದಕ್ಕೆ ಸಬ್ಸಿಡಿ ಕೊಟ್ಟು ಪರಿಶೀಲನೆ ಅಲ್ಲ, ಶಾಶ್ವತ ಗೋಡೆ ನಿರ್ಮಾಣ ಮಾಡಬೇಕು. ಸಾಮಾಜಿಕ ಕಾರ್ಯಕರ್ತ ಎಸ್ಆರ್ ಹಿರೇಮಠ್ ವಿರುದ್ಧ ಸದನದಲ್ಲಿ ಇವತ್ತು ವಾಗ್ದಾಳಿ ನಡೆಯಿತು. ಹಿರೇಮಠ್ ತಮಗೆ ಇಷ್ಟ ಬಂದಂತೆ ಶಾಸಕರು ಹಾಗೂ ಸಚಿವರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಕಾಂಗ್ರೆಸ್ ಶಾಸಕ ರಮೇಶ್ ಕುಮಾರ್ ಹೇಳಿದರು. ಹಿರೇಮಠ್ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ರು. ಇದಕ್ಕೆ ಒಪ್ಪಿಗೆ ಸೂಚಿಸಿದ ಸ್ಪೀಕರ್ ಹಿರೇಮಠ್ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಅವಕಾಶ ನೀಡಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರೋ ಹಿರೇಮಠ್ ತಾವು ದಾಖಲೆ ಇಲ್ಲದೆ ಆರೋಪ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ನಿಯಮ 191 ಅಡಿ ಈ ಸದನದ ಒಬ್ಬ ಸದಸ್ಯನಾಗಿ ನಿರ್ಭಯವಾಗಿ ನಿರ್ವಿಕಾರ ಮನಸ್ಸುಳ್ಳವನಾಗಿ ಕೆಲಸ ಮಾಡೋದಕ್ಕೆ ನನಗೆ ಮುಜುಗರ ಉಂಟಾಗಿದೆ. ನಿರ್ದಾಕ್ಷಿಣ್ಯವಾಗಿ ಮಾನ್ಯ ಎಸ್ಆರ್ ಹಿರೇಮಠ ಇವರು ಸಮಾಜ ಪರಿವರ್ತನಾ ಸಮುದಾಯ ಅಂತಕ್ಕಂಥ ಒಂದು ವಾಲಂಟರಿ ಆರ್ಗನೈಸೇಷನ್ NGOನ ಮುಖ್ಯಸ್ಥರಾಗಿದ್ದಾರೆ. ಸಮಾಜದ ಬಹಿಷ್ಕಾರ ಹಾಕಬೇಕಂತ ನನಗೆ ಫ್ರೆಂಡ್ಸಿಗೆ ಹೇಗೆ ಮುಖ ತೋರಿಸೋದು, ನನ್ನ ಹೆಂಡತಿ ಮಕ್ಕಳ ಗತಿ ಏನು, ಇದನ್ನೇ ಓದಿ ನಂಬಿ ಇವರೊಬ್ಬ ಅವತಾರ ಪುರುಷ, ಇವರು ಹೇಳೋದೆಲ್ಲ ಸತ್ಯ ಅನ್ನೋ ತೀರ್ಮಾನಕ್ಕೆ ಯಾರಾದರೂ ಬಂದರೆ ನನಗೆ ಯಾರು ರಕ್ಷಣೆಗೆ ಬರೋರು. ಸದನದಲ್ಲಿ ಇವತ್ತು ಸ್ವಾರಸ್ಯಕರ ಪ್ರಸಂಗ ನಡೆಯಿತು. ಕಾಡು ಪ್ರಾಣಿಗಳಿಗೆ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಿ ಅಂತ ಜೆಡಿಎಸ್ನ ವೈಎಸ್ವಿ ದತ್ತ ಆಗ್ರಹಿಸಿದರು. ಕೋಟಿಗಟ್ಟಲೆ ಖರ್ಚು ಮಾಡಿ ಫಲಕ ಹಾಕಿಸಿದ್ರೆ ಪ್ರಯೋಜನ ಇಲ್ಲ, ಪ್ರಾಣಿಗಳಿಗೆ ಅದನ್ನ ಓದಲು ಬರ್ತಾ ಇದೆಯಾ ಅಂತ ಪ್ರಶ್ನಿಸಿದ್ರು. ಆಗ ಮಧ್ಯಪ್ರವೇಶಿಸಿದ ಸ್ಪೀಕರ್ಗೆ ಟಾಂಗ್ ಕೊಟ್ಟ ದತ್ತ, ಸಚಿವರೇ ಉತ್ತರಿಸಲಿ, ನೀವ್ಯಾಕೆ ಹೇಳ್ಕೊಡ್ತೀರಾ ಅಂತ ಕೇಳಿದ್ರು. ಸದನದಲ್ಲಿ ಆ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ, ಆದರೆ ಬಹಳ ಮುಖ್ಯವಾಗಿ ಈ ಮಾನವ ಪ್ರಾಣಿ ಸಂಘರ್ಷದ ವಿಷಯ ಅನೇಕ ಬಾರಿ ಸದನದಲ್ಲಿ ಚರ್ಚೆ ಆದಾಗ ಹುಲಿ, ಕರಡಿ, ಚಿರತೆ, ಆನೆ ಎಲ್ಲ ಬಂದು ಹೋಗಿದ್ದೇವೆ ಸದನದಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮಿತ್ರರಾದಂಥ ಶಿವಲಿಂಗೇಗೌಡರು ಒಂದು ಬಹಳ ಪ್ರಮುಖವಾದ ಪಾಯಿಂಟ್ ಹೇಳಿದರು. ಏನು ಅಂದರೆ, ವನ್ಯಪ್ರಾಣಿಗಳು ನಾಡಿಗೆ ಬರೋದನ್ನು ತಡೆಯೋಕ್ಕೆ ವನ್ಯಪ್ರಾಣಿಗಳಿಗೆ ಅಲ್ಲೇ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಚೆಕ್ ಡ್ಯಾಮ್ಗಳನ್ನ ಅರಣ್ಯ ಇಲಾಖೆಯಲ್ಲಿ ಕಟ್ಟಿಸುವಂಥ ವ್ಯವಸ್ಥೆ ಮಾಡಿತ.
ನೀವು 10.25 ಕೋಟಿನ ಯಾವುದೋ ಒಂದು ಫಲಕಗಳನ್ನು ಹಾಕೋದಕ್ಕೆ ಖರ್ಚು ಮಾಡ್ತೀವಿ ಅಂತಂದರೆ ಆ ಫಲಕಗಳನ್ನ ಪ್ರಾಣಿಗಳು ಓದಲ್ಲ, ಮನುಷ್ಯರು ಓದಲ್ಲ. ಆದ್ದರಿಂದ ಯಾವುದು ಸೂಕ್ತ, ಯಾವುದು ಕನ್ಸ್ಟ್ರಕ್ಟಿವ್ ಅನ್ನೋದನ್ನು ಮೊದಲು ಯೋಚನೆ ಮಾಡಿ ನಿಮ್ಮ ಕಾಮಗಾರಿಗಳನ್ನ ಪುನರ್ಚಿಂತನೆ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಪರಿಶೀಲನೆ ಮಾಡೋಣ ಅಂತ ಅವ್ರು ಹೇಳಿ, ನೀವು ಹೇಳ್ಕೊಟ್ಬಿಡ್ತೀರಾ ಸರ್? ಅನೈತಿಕ ಸಂಬಂಧ ಹೊಂದಿದ್ದ ಜೋಡಿಗೆ ದಾವಣಗೆರೆಯಲ್ಲಿ ಸ್ಥಳೀಯರೇ ಧರ್ಮದೇಟು ಕೊಟ್ಟಿದ್ದಾರೆ. ದಾವಣಗೆರೆಯ ಶಾಸ್ತ್ರಿಹಳ್ಳಿಯ ಕುಮಾರನಾಯ್ಕ ಮತ್ತು ಶೀಲಾಬಾಯಿ ಇಬ್ಬರಿಗೂ ಮದುವೆಯಾಗಿದೆ, ಮಕ್ಕಳು ಕೂಡ ಇದ್ದಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಇವರ ಮಧ್ಯೆ ಅಕ್ರಮ ಸಂಬಂಧ ಇತ್ತು. ಗ್ರಾಮಸ್ಥರು ಬುದ್ಧಿ ಹೇಳಿದ್ರು, ಇವರು ಕೆಟ್ಟ ಚಾಳಿ ಬಿಟ್ಟಿರಲಿಲ್ಲ. ಇವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ನಿರ್ಧರಿಸಿದ ಕುಟುಂಬದವರು ಹಾಗೂ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಮರಕ್ಕೆ ಕಟ್ಟಿ ಹಾಕಿ ಆಳಿಗೊಂದು ಧರ್ಮದೇಟು ಕೊಟ್ಟಿದ್ದಾರೆ. ಇವರ ಅಕ್ರಮ ಸಂಬಂಧದಿಂದ ಬೇಸತ್ತು ಕುಮಾರನಾಯ್ಕನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿಯಾಗಿ ಸ್ಥಳದಲ್ಲೇ 6 ಮಂದಿ ಕೂಡ ಸಾವನ್ನಪ್ಪಿದ್ದಾರೆ. ಮಹಂತೇಶ್ ನಗರದ ಸೇತುವೆ ಬಳಿ ಈ ಒಂದು ಘಟನೆ ನಡೆದಿದ್ದು, ಈ ಒಂದು ಕಾರಲ್ಲಿ ಯಾರ್ಯಾರು ಇದ್ರು ಅನ್ನುವ ಬಗ್ಗೆ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಈಗಾಗಲೇ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ಕಾರು ನಜ್ಜುಗುಜ್ಜಾಗಿದೆ ಅನ್ನೋದನ್ನ. ಸೊ ನಿಂತಿದ್ದ ಲಾರಿಗೆ ಈ ಒಂದು ಕಾರು ಡಿಕ್ಕಿಯಾದಂತಹ ಪರಿಣಾಮ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಒಂದು ಆಕ್ಸಿಡೆಂಟ್. ಕಾರಲ್ಲಿದ್ದಂತಹ 6 ಮಂದಿ ಕೂಡ ಸ್ಥಳದಲ್ಲೇ ದುರ್ಮರಣಕ್ಕೆ ಈಡಾಗಿದ್ದಾರೆ. ಈಗಾಗಲೇ ಅಲ್ಲಿ ಸ್ಥಳಾವಕಾಶವನ್ನು ಕೂಡ ಮಾಡಿಕೊಡಲಾಗ್ತಾ ಇದೆ. ಅಲ್ಲಿ ಜನರಿಗೆ ನಡೆದಾಡೋದಕ್ಕೆ ಅದರ ಜೊತೆಗೆ ವಾಹನ ವ್ಯವಸ್ಥೆಗಾಗಿ ಈಗ ಅಲ್ಲಿ ಸ್ಥಳವನ್ನು ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಲಕಾಡಲ್ಲಿ ಇವತ್ತು ಭಕ್ತರ ಕಲರವ. ಪುರಾಣ ಪ್ರಸಿದ್ಧ ಪಂಚಲಿಂಗ ದರ್ಶನಕ್ಕೆ ಸಾವಿರಾರು ಮಂದಿ ಆಗಮಿಸಿದರು. 4 ವರ್ಷಗಳ ನಂತರ ಕಾರ್ತಿಕ ಮಾಸದ 5ನೇ ಸೋಮವಾರದಂದು ಈ ಉತ್ಸವ ನಡೀತಾ ಇದೆ. ಗಜಾರಣ್ಯ ಕ್ಷೇತ್ರ ತಲಕಾಡು ಕ್ಷೇತ್ರದಲ್ಲಿ 4 ವರ್ಷಗಳ ನಂತರ ಪಂಚಲಿಂಗ ದರ್ಶನ ನಡೆಯುತ್ತಿದೆ. ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಅರ್ಕೇಶ್ವರ ಹಾಗೂ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿಯ ದಿವ್ಯ ದರ್ಶನಕ್ಕಾಗಿ ಸಹಸ್ರಾರು ಭಕ್ತರ ದಂಡು ತಲಕಾಡಿನತ್ತ ಹರಿದು ಬರ್ತಿದೆ. ಮುಂಜಾನೆಯೇ ಕಾವೇರಿ ನದಿಯಿಂದ ಅರ್ಗೋಧಕವನ್ನ ತಂದು ಮಹಾಭಿಷೇಕ ಪೂರ್ಣಗೊಳ್ಳುತ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಿ ದಿವ್ಯ ದರ್ಶನಕ್ಕೆ ಚಾಲನೆ ನೀಡಿದ್ರು. ನಾಲ್ಕು ವರ್ಷಕ್ಕೇ ಪಂಚಲಿಂಗ ದರ್ಶನ ಆಗಿದ್ದದ್ದು ಇನ್ನು ನಿದರ್ಶನ ಇಲ್ಲವಂತೆ. ಸಾಮಾನ್ಯವಾಗಿ 7 ವರ್ಷ, 10 ವರ್ಷ, 13 ವರ್ಷ, 12 ವರ್ಷ ಹಿಂಗೆ ಆಗ್ತಾ ಇತ್ತು. ಈ ಸಾರಿ 4 ವರ್ಷಕ್ಕೆ ಬಂದಿದೆ. ಸರ್ಕಾರ ಇದನ್ನು ಭಾಳ ಶ್ರದ್ಧೆಯಿಂದ, ಭಾಳ ಅಚ್ಚುಕಟ್ಟಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ. ಬೆಳಗ್ಗೆಯಿಂದಲೇ ಕಾದು ಕುಳಿತಿದ್ದ ಭಕ್ತರು ಸಾಲು ಸಾಲಾಗಿ ಬಂದು ದೇವರ ದಿವ್ಯ ದರ್ಶನ ಮಾಡಿದ್ರು. ದರ್ಶನಕ್ಕೂ ಮುನ್ನ ಕಾವೇರಿ ನದಿಯಲ್ಲಿ ಮಿಂದು ನದಿ ದಂಡೆಯಲ್ಲೇ ಮರಳು ಲಿಂಗ ಸ್ಥಾಪಿಸಿ ಪೂಜೆ ಸಲ್ಲಿಸಿದ್ರು. ಬೆಳಗ್ಗೆ 9:30ರಿಂದ ಆರಂಭಗೊಂಡಿರುವ ದರ್ಶನ ಮಧ್ಯರಾತ್ರಿವರೆಗೂ ನಡೆಯಲಿದೆ. 6:15 ಗಂಟೆಗೆ ಸರಿಯಾಗಿ ಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡಿ ಗಣಪತಿ ಪೂಜೆಯ ಮುಖಾಂತರ ಏಕವಾರ ರುದ್ರಾಭಿಷೇಕ ಪಂಚಾಮೃತ ಶಾಲ್ಯೋಧನ ಪೂರ್ವಕವಾಗಿ ಏಕವಾರ ರುದ್ರಾಭಿಷೇಕವನ್ನು ನೆರವೇರಿಸಿ ನಿತ್ಯಕಟ್ಲೆ ಪೂಜೆಗಳನ್ನೆಲ್ಲ ಸಾಂಗವಾಗಿ ನೆರವೇರಿಸಿದೆ. ಆ ಸಮಯಕ್ಕೆ ಸರಿಯಾಗಿ ಮುಖ್ಯಮಂತ್ರಿಗಳು ದಯಮಾಡಿಸಿ ಅವರು
ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕ್ಷೇಮವಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ. ಸಾರ್ವಜನಿಕರಿಗೆ ಧರ್ಮದರ್ಶನ ಅಂತ ಜನ ರಾತ್ರಿ ಎಷ್ಟೋ ತನಕ ಬರ್ತಾರೋ ಅಲ್ಲೇ ತನಕ ದರ್ಶನ ಆಗುತ್ತೆ. ತಲಕಾಡಿನಲ್ಲಿ ಐತಿಹಾಸಿಕ ಉತ್ಸವ ಕಳೆಗಟ್ಟಿದೆ. ಹೀಗೆ ಅಗತ್ಯವಿರುವ ಸೌಲಭ್ಯಗಳನ್ನ ಕಲ್ಪಿಸಲಾಗಿದೆ. ಮೈಸೂರಿನಿಂದ ಕ್ಯಾಮರಾಮನ್ ನವೀನ್ ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ಇದು ಇವತ್ತಿನ ಕರ್ನಾಟಕ ನ್ಯೂಸ್. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಚಡ್ಡಿ ದೋಸ್ತ್ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.